ಸಿಪಿ ಯೋಗೇಶ್ವರ್ ಸೋತೋಗ್ಬಿಟ್ಟಿದ್ದಾರೆ ಈಗಲೇ. ನಾನು ಅದಕ್ಕೆ ಕೇಳ್ತಿರೋದು ಅವ್ರು ಯಾಕೆ ಸೋತರು ಅಂತ ಕೇಳ್ತಿರೋದು. ಯಾವ ಎಲೆಕ್ಷನ್ ಕಮಿಷನ್ ಅದು ಡಿಕ್ಲೇರ್ ಅರೆ ನಾನಲ್ಲ, ಎಲ್ಲಿದೆ ನೀವು ಟಿವಿ ನೋಡಿಲ್ವಾ? What is this? ನಾನು ಬೈಟಾಕ್ರಮ್ಮ ಅವ್ರಿಗೆ ನೀವು ಟಿವಿ ನೋಡಲ್ವಾ? ಅಲ್ಲ ನೀವು ಟಿವಿ ನೋಡಲ್ಲ. ನಾನು ಆಂಕರ್ ಮಾತಾಡುವಾಗ ಬೇರೆಯವ್ರು ಕೇಳ್ಕೊಂಡು ಟಿವಿ ನೋಡಲ್ವಾ ನೀವು? ಒಂದು ನಿಮಿಷ ನಿಮ್ಮ ನಾಯಕರು ಹೇಳ್ಬಿಟ್ಟಿದ್ದಾರೆ. ಸಿಪಿ ಅಲ್ಲ ಫಸ್ಟ್ ಆಫ್ ಆಲ್ ಕ್ಯಾಂಡಿಡೇಟ್ ಯಾರು ಹೇಳಿ? ಶೆಟ್ರೆ ನೀವೇನ್ ಬೇಕಾದ್ರೆ ಸಿಪಿ ಯೋಗೇಶ್ವರ್ ಅಲ್ವಾ? ನೀವೇನ್ ಬೇಕಾದ್ರೆ ನನಗೇನೋ ಡೌಟ್ ಬರ್ತಾ ಇದೆ ನಿಮ್ಮ ಮೇಲೆ. ಹೇಳಿ. ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ರಿ ಹೇಳಿ? ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ರಿ ಹೇಳಿ? ಅಂದ್ರೆ ಸಿಪಿ ಯೋಗೇಶ್ವರ್ ಹೇಳ್ತಾ ಇದ್ದಾರೆ ನಮಗೆ ಸ್ವಲ್ಪ ಹಿನ್ನಡೆ ಆಗಿದೆ, ನಾವು ಸೋಲುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಯಾರು ಹೇಳಿದ್ರು ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಕ್ಯಾಂಡಿಡೇಟ್ ಯಾರು ಹೇಳಿ? ನಿಮ್ಮ ಮನೆ ಕ್ಯಾಂಡಿಡೇಟ್ ಯಾರು ಹೇಳಿ? ನಿಖಿಲ್ ಡಿಕೆ ಶಿವಕುಮಾರ್ ಅವರು ಕ್ಯಾಂಡಿಡೇಟ್ ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಇಷ್ಟೊಂದು ಮಾತಾಡಿದ್ರಲ್ಲ, ಒಂದು ನಿಮಿಷ. ಡಿಕೆ ಶಿವಕುಮಾರ್ ಅವರು ನಿಮ್ ಕ್ಯಾಂಡಿಡೇಟ್ ಅನ್ನೋ ಅರ್ಥದಲ್ಲಿ ಹೇಳ್ತಾ ಡಿಕೆ ಇದ್ದಾರೆ. ಶಿವಕುಮಾರ್ ಕ್ಯಾಂಡಿಡೇಟ್, ನಾಗರಾಜ್ ಯಾದವ್ ಕ್ಯಾಂಡಿಡೇಟ್, ಯೋಗೇಶ್ವರ ಕ್ಯಾಂಡಿಡೇಟ್, ಕಾಂಗ್ರೆಸ್ ಅದೇ ಕ್ಯಾಂಡಿಡೇಟ್ ಯೋಗೇಶ್ವರ ವಿಚಾರಗಳನ್ನು ಮಾತ್ರ ಬರೆದಿದ್ದಾರೆ. ಅದಕ್ಕೆ ಬಿಜೆಪಿಯಿಂದ ಕರ್ಕೊಂಡ್ಬಂದ್ರಿ. ಯೋಗೇಶ್ವರ್ ಸೋತ ಮಾತಾಡಲ್ಲ. ಮಾನ್ಯ ಶೆಟ್ರೆ ಬಹಳ ಸೀನಿಯರ್ ಆಂಕರ್ ಇದ್ದಾರೆ. ವೆರಿ ಸೀರಿಯಸ್ಲಿ ನಾನು ನೀವ್ ಹೇಳಿದ್ರಲ್ಲ ಒಂದ್ ಮಾತು, ಏನು ಹೇಳಿಲ್ಲ ನಾನು. ಅಲ್ಲ ನೀವ್ ಹೇಳಿದ್ರಿ, ಏನು ಹೇಳಿಲ್ಲ ಇನ್ನು. ಹೇಳಿದ್ರಿ ನಾಗರಾಜ್ ಯಾದವ್ ಕ್ಯಾಂಡಿಡೇಟ್ ಅಂತ ಇರ್ಬೋದು. ನಮಗೆ ನಾಗರಾಜ್ ಯಾದವ್ ಕ್ಯಾಂಡಿಡೇಟ್ ಆದ್ರೂ ಕೂಡ ನಾನು ಸಂಭ್ರಮಿಸ್ತಾ ಇದ್ದೆ. ಒಂದು ನಮ್ಮ ಪ್ಯಾನಲ್ ಗೆ ಬರ್ತಾ ಇರೋ ಕ್ಯಾಂಡಿಡೇಟ್ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ನಿಮ್ಮ ಪಾರ್ಟಿ ಅವರನ್ನು ಗಣನೆಗೆ ತಗೊಳ್ಳಿಲ್ಲ ಸರ್. ನಿಮ್ಮನ್ನ ಕೇರೆ ಮಾಡ್ಲಿಲ್ಲ. ಅಲ್ಲಿ ಸಿಪಿ ಯೋಗೇಶ್ವರ್ ಕರ್ಕೊಂಡ್ಬಂದ್ರೆ ಬಿಜೆಪಿಯಿಂದ, ಅದು ಕೂಡ MLC ಗೆ ರಾಜೀನಾಮೆ ಕೊಡಿಸಿ. ನೀವು ಮೂರು ಪಕ್ಷದ ವಕ್ತಾರನ್ನ ಕರೆದು ನೀವೇ ಇಷ್ಟು ಮಾತಾಡಿದ್ರೆ ನಮ್ಗೆ ಏನ್ ಟೈಮ್ ಇದೆ? ಸ್ವಲ್ಪ ಸೈಲೆಂಟ್ ಇರಬೇಕು. ನೀವು ಮಾತಾಡಿದ ಜನ ತುಂಬಾ ಕೇಳ್ಬಿಟ್ಟಾರೆ. ಕೇಳ್ಕೊಳ್ಳಿ. ಈಗ ಚನ್ನಪಟ್ಟಣ ವಿಚಾರ ಬಂದಾಗ ಯೋಗೇಶ್ವರ್ ಕ್ಯಾಂಡಿಡೇಟ್ ನಾವು ಪಕ್ಷದ ಕ್ಯಾಂಡಿಡೇಟ್ ಆಗಿರ್ಬೋದು, ಅವ್ರು ಬಿಜೆಪಿಯಿಂದ ಬರ್ಬೋದು. ಅದಕ್ಕೆ ಮೊದಲು ಮೂಲತಃವಾಗಿ ಕಾಂಗ್ರೆಸ್ಗೆ ಆಗಿರ್ತಕ್ಕಂಥ ನಾವೇನೇನು ಇತಿಹಾಸ ಹೇಳಲಿಕ್ಕೆ ಕೂತಿಲ್ಲ. ಇಲ್ಲಿ ಚನ್ನಪಟ್ಟಣದಲ್ಲಿ ಗೆಲ್ಲಲಿಕ್ಕೆ ಕಾರಣಗಳು ಹೇಳಬೇಕು ಅನ್ನೋದಾದ್ರೆ ನಾನು ಹೇಳಬೇಕಂದ್ರೆ ಆಲ್ಮೋಸ್ಟ್ ಲಾಸ್ಟ್ ಟೈಮು 15,000 ಸ್ಟೇಟ್ ಡಿಫರೆನ್ಸ್ ಇತ್ತು ಕುಮಾರಸ್ವಾಮಿ ಅವರಿಗೆ ಮತ್ತು ಯೋಗೇಶ್ವರ್ ಅಂತಕ್ಕಂಥ ಮರಿಬಾರ್ದು ಅನ್ನೋ ವಿಚಾರ ಹೇಳ್ತೀನಿ. ಇಟ್ ವಾಸ್ ಎ ವೆರಿ ಕ್ಲೋಸ್ ಕಂಟೆಸ್ಟೆಡ್ ಕ್ಯಾಂಡಿಡೇಟ್. ಅದ್ರ ಜೊತೆಗೆ ಕಾಂಗ್ರೆಸ್ 15,000 ಓಟ್ ಇದ್ರು ಕೂಡ, ಆದರೆ ಈಸ್ ಬಿಕಮ್ ಎ ಕಾಂಗ್ರೆಸ್ ಕ್ಯಾಂಡಿಡೇಟ್ ಟುಡೇ. ಆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿರೋದ್ರ ಜೊತೆಗೆ ಅವರು ಮೊದಲು ಅಲ್ಲಿ ಲೋಕಲ್ ಆಗಿ ಸ್ಥಳೀಯವಾಗಿ ಕೂಡ ಗುರುತಿಸ್ಕೊಂಡಿರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥವ್ರು ಮತ್ತು ಹಲವಾರು ಬಾರಿ ಗೆದ್ದಿರ್ತಕ್ಕಂಥ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಆ ಕ್ಷೇತ್ರದ ನಾಡಿಮಿತವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಕ್ಯಾಂಡಿಡೇಟ್ ಮಾಡಿರೋ ಸಂದರ್ಭದಲ್ಲಿ ಯಾರು ಕ್ಯಾಂಡಿಡೇಟ್ ಮೇಡಮ್, ದಿಸ್ ಇಸ್ ನಾಟ್ ದ ವೇ ಆಫ್ ಡಿಬೇಟಿಂಗ್. ಅಲೋ ಮಿ ಟು ಸ್ಪೀಕ್. ವೈ ಯು ಕಟಿಂಗ್ ಮೈ ಕಟ್? ಬೇಡ, ಕುತೂಹಲ ಮುಗಿಸಿದ ಮೇಲೆ ಕೇಳಿ. 1 minute ಸರ್, ಮೈ ಟೈಮ್. ಐ ಡೋಂಟ್ ಇಂಟರ್ಫಿಯರ್ ವಿತ್ ಎನಿಬಡಿ. ನಾನು ಕೇಳ್ತಾ ಇರ್ತಕ್ಕಂಥದ್ದು ಒಂದ್ಸಲಿ ಅದು 15,000 ಮಾತ್ರ ಡಿಫರೆನ್ಸ್ ಅಂತ ಇರ್ತದೆ ನೋಡಿ. ಇನ್ನೊಂದು ಸಲ ಕೂಡ ಇವರು ಅನಿತಾ ಕುಮಾರಸ್ವಾಮಿ ಗೆದ್ದಾಗ್ಲೂ ಕೂಡ ನಿಮ್ಮನ್ನ ಯಾರು ಮಾತಾಡ್ಲಿ? ಲೋಕಲ್ ಅಂತ ಹೇಳ್ತಿದ್ದಾರೆ ಪದೇ 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 ಪದೇ. ನಾನು ಏನಾದ್ರು ಹೇಳಿದ್ನ ಬರ್ಕೊಳ್ಳಿ. ನಾನು ಬರ್ಕೊಳ್ರಿ, ಬರ್ಕೊಂಡು ಆಮೇಲೆ ಮಾತಾಡ್ರಿ. ಹಂಗ್ ಬರಲ್ಲ ನಿಮ್ಗೆ. If I interfere when they are talking, do not stop me. I will tell you today. If I interfere when they are talking, you cannot stop me. ಸರ್, ನಾಗರಾಜ್ ಯಾದವ್ ಹೇಳೋದಕ್ಕೆ ನನ್ನ ಸಹಮತ ಇದೆ, ಹೇಳ್ತೀನಿ. ಯಾಕೆ ಅಂತಂದ್ರೆ ನಾನು ಮುಗಿಸ್ಬಿಡ್ತೀನಿ. ಒಂದು ನಿಮಿಷ ಅವ್ರಿಗೆ ಹೇಳ್ಬಿಡ್ತೀನಿ. ನಾನೇ ಕ್ಲಾರಿಫೈ ಕೊಡ್ತೀನಿ ಅವ್ರಿಗೆ. ಇಲ್ಲ ಇಲ್ಲ, ನನಗೂ ಹೇಳ್ಬೇಕಾಗುತ್ತೆ. ರಾಕೆಟ್ ಸೈನ್ಸ್ ಕೇಳಿ ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ಈಗ ನಿಮ್ಮ ನಾಯಕರಿಗೆ ಅಲ್ಲಿ ವೋಟಿಂಗ್ ಇರಲಿಲ್ಲ ಸರ್. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಚನ್ನಪಟ್ಟಣದಲ್ಲಿ ವೋಟಿಂಗ್ ಇರಲಿಲ್ಲ ಸರ್. ಯಾವುದೇ ಆಗಿರಲಿ ವೋಟಿಂಗ್ ಇರಲಿಲ್ಲ. ಅದನ್ನ ನಿಮ್ಮ ಗಮನಕ್ಕೆ ತರ್ತೀನಿ. ಪಕ್ಕ ತಾಲೂಕಲ್ಲಿ ವೋಟಿಂಗ್ ಇದೆಯಲ್ಲ. ಬನ್ನಿ. 15,000 ಡಿಫರೆನ್ಸ್ ಇತ್ತು ಅಂತ ಇಟ್ಕೊಳ್ಳಿ. ಅದಕ್ಕೆ ಮೊದಲು ಕೂಡ ಇನ್ನೊಂದ್ಸಲಿ ಕಂಟೆಸ್ಟ್ ಮಾಡಿದಾಗ 2018 ಕಂಟೆಸ್ಟ್ ಮಾಡಿದ್ರು ಬರೀ 21,000 ಡಿಫರೆನ್ಸ್ ಇರ್ತದೆ. ಇಟ್ ಇಸ್ ನಾಟ್ ಎ ಕ್ಲಿಯರ್ ಕಟ್ ಸೀಟ್ ಫಾರ್ JDS ಅಂತ ತಿಳ್ಕೋಬೇಕಾಗ್ತದೆ. ಈಗ ಸಿಪಿ ಯೋಗೇಶ್ವರ್ ಅವರು ಬಿಜೆಪಿ 25,000 when I am talking, why are you talking? ಆಗ್ಲಿ, ನಾನು why are you so immature, so impatient? Please have patience. ನೀವು ಮಾತಾಡೋಕೆ ಇಂಟರ್ಫಿಯರ್ ಆಗಲಿಲ್ಲ. ಏನು ಹೇಳ್ತಾ ಇದೀನಿ, ಒಂದು ಪಾಯಿಂಟ್ ಸೇರಿಸ್ಕೊಂಬಿಡಿ, 25,000 ಮೈನಸ್ ಮಾಡ್ಬಿಡಿ. ನಾನು ಆಂಕರ್ ಹೇಳೋದಕ್ಕೆ ಕೆಳಗೆ ಬಂದಿರೋ ದಯವಿಟ್ಟು ಕೂತ್ಕೊಳ್ಳಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಜಗಳ ಮಾಡ್ತೀರಿ ಅಂತಂದ್ರೆ ನಿಮ್ಮ ಹತ್ರ ಪಾಯಿಂಟ್ ಇಲ್ಲ ಅಂತ ಲೆಕ್ಕ. ನಾನು ಅದನ್ನ ಹೇಳಿದ್ದೀನಿ. ನೀವು ಹೇಳಿ. ಮಾತಾಡಕ್ ಬಿಡ್ರಿ. ಆಯ್ತು, ಚನ್ನಪಟ್ಟಣದಲ್ಲಿ ನಮ್ಮ ಕ್ಯಾಂಡಿಡೇಟ್ ಗೆಲ್ತೇವೆ. ಗೆಲ್ಲಿಕ್ಕೆ ಕಾರಣ ಅಂದ್ರೆ ಅವ್ರು ಸ್ಥಳೀಯ ಕ್ಯಾಂಡಿಡೇಟ್. ಗೆಲ್ಲಿಕ್ಕೆ ಕಾರಣ ಅಂದ್ರೆ ಸ್ಥಳೀಯ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂಥ ಕ್ಯಾಂಡಿಡೇಟ್. ಇನ್ನೊಂದು ಹೇಳ್ಬೇಕಂದ್ರೆ ಬೈ ಎಲೆಕ್ಷನ್ ನಡೆಯುವ ಸಂದರ್ಭದಲ್ಲಿ ಆಡಳಿತ ಪಕ್ಷವಾಗಿರ್ತಕ್ಕಂಥ ಮತದಾರ ಒಲವಿರ್ತದೆ. ಮೂರನೇದು ಹೇಳ್ಬೇಕು ಅಂದ್ರೆ ಹೇಳ್ತೀನಿ ಕೇಳಿ. ಗ್ಯಾರಂಟಿಗಳು ಅನುಷ್ಠಾನಗೊಳ್ಳಿಲ್ಲ ಅಂತೇಳಿ ಅದು ಅಭಿವೃದ್ಧಿ ಕೆಲಸಗಳಲ್ಲಿ 583 ಕೋಟಿ 583.41 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿರ್ತಕ್ಕಂಥ ದಾಖಲೆಗಳು
ಕೊಡ್ತೇವೆ. ನೀವು ಬೇಕಾಗಿ ಯಾವ ಡಿಪಾರ್ಟ್ಮೆಂಟ್ ದಾಖಲೆಗಳು ತಂದಿದ್ದೇನೆ. ನಾವು ಮಾಡಿರ್ತಕ್ಕಂಥ ಕೆಲಸಗಳು ನಿಮ್ಮ MLA ಅವರು ರಾಜೀನಾಮೆ ಕೊಟ್ಟ ನಂತರ ಮಾಡಿರೋ ಕೆಲಸಗಳು, ಅದರ ಜೊತೆ ಹೇಳ್ತೀನಿ, ಗ್ಯಾರಂಟಿಗಳ ಬಗ್ಗೆ ಬರ್ತಾ ಇದೀನಿ ಕೇಳಿ. ಇಲ್ಲಿ ಕೇಳ್ತೀನಿ ನೋಡಿ, ನಾವು ಅನ್ನ ಭಾಗ್ಯದಲ್ಲಿ ಕಟ್ಟಿ ಮಾಡಿದ್ರೆ ಕೇವಲ ಆ ಕ್ಷೇತ್ರಕ್ಕೆ 65,682 ಕುಟುಂಬಗಳಿಗೆ 1.15 ಲಕ್ಷ ಜನರಿಗೆ ನಾವು ನೋಡಿ 1.5 ಲಕ್ಷ ಜನರಿಗೆ 35 ಕೋಟಿ ರೂಪಾಯಿಗಳನ್ನು ನೀಡಿದ್ದೇವೆ. ಒಂದು ಸೈಡ್ ಕೇಳಿ, ಗೃಹ ಜ್ಯೋತಿ ಯೋಜನೆ 32 ಕೋಟಿ ರೂಪಾಯಿ ಖರ್ಚು ಮಾಡಿರ್ತೇವೆ. ಗೃಹಲಕ್ಷ್ಮಿಯಲ್ಲಿ ಕೇಳಿ 163 ಕೋಟಿಗಳು ಕೊಟ್ಟಿದ್ದೇವೆ. ಈ ರೀತಿ 5 ಗ್ಯಾರಂಟಿಗಳನ್ನು ಇನ್ಸ್ಟಾಲ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ, ಅಭಿವೃದ್ಧಿ ಮಾಡಿರೋ ಸಂದರ್ಭದಲ್ಲಿ, ಆಡಳಿತ ಜನ ಮತ ಕೊಟ್ಟಿದ್ದಾರೆ ಕೇಂದ್ರದಲ್ಲಿ ಅಧಿಕಾರ ಲಾಲಸೆಗೆ ಸಹೋದರಲ್ಲ ಜನ ನಿಮ್ಮ ತಿರಸ್ಕಾರ ಮಾಡ್ತಾರೆ. ನಾಗರಿಕ ಸಮಸ್ಯೆಗಳಿಗೆ ನೀವು ಸಂಬಂಧಿಗಳಿಗೆ ಫೇಲ್ ಆದ್ರಿ. ಇವ್ರು ಹೇಳಿದಾಗ ರಾಮಕೃಷ್ಣ ನಾ ಹೇಳ್ತೀನಿ ಕೇಳಿ, ಜೆಡಿಎಸ್ ಬಿಜೆಪಿ ನಾಟ್ ಅಗ್ರಿ ವಿತ್ ಸ್ಥಳೀಯ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂಥವ್ರು ಯಾರಾದ್ರೆ ಡಿ ಕೆ ಶಿವಕುಮಾರ್ ಓಟ್ಗಳು 85,000 ತಗೊಂಡು ಪಾರ್ಲಿಮೆಂಟ್ ಅಲ್ಲಿ ದಟ್ ಶೋಸ್ ಕಾಂಗ್ರೆಸ್ ಕುಮಾರಸ್ವಾಮಿ ಬಿಟ್ರೆ ನಮ್ಮನೆ ಕ್ಷೇತ್ರ ಸಂಬಂಧ ತಗೊಂಡ್ಬಂದಿದ್ರಿ. ದೇವೇಗೌಡನ 92 ವರ್ಷದಲ್ಲಿ ಕರ್ಕೊಂಡು ಬೀದಿ ಕರ್ಕೊಂಡ್ ಕುಮಾರಸ್ವಾಮಿ ಕೆಲಸ ಮನೆ ಕಳಿಸಿದ್ರು ಜನ. ಇವತ್ತು ಕೂಡ ಹೇಳ್ತೀನಿ ಕೇಳಿ, ನೀವು ಜಾತಿ ರಾಜಕಾರಣ ಜೊತೆಗೆ ಮಾಡ್ಕೊಂಡು ಬಿಜೆಪಿ ಮಾಡ್ತೀರಾ? ನಾನು ಮಾತಾಡೋ ಇಂಟರ್ಫಿಯರ್ ಆಗ್ಲಿಲ್ಲ. ನೋಡಿ ನಿಮ್ದು ಏನಿಲ್ಲ. ಗೃಹಲಕ್ಷ್ಮಿ ಗ್ಯಾರಂಟಿಗಳು ಮಾಡಿಲ್ವಾ? ತಗೊಂಡ್ರೆ ನಿಮ್ ಮಗ ಕೇಳ್ತೀನಿ, ತಗೊಳ್ಳಿ. ಎಷ್ಟು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ತಗೊಳ್ಳಿ. ನಿಮ್ ಯೋಗ್ಯತೆಗೆ, ನಿಮ್ ಎರಡನೇ ಯೋಗ್ಯತೆಗೆ ರಾಜ್ಯದಲ್ಲಿ ಒಂದು ಯೋಜನೆ ಬರ್ಲಿಕ್ಕೆ ಸಾಧ್ಯ ಐತೇನ್ರಿ? ನಿಮ್ ಎರಡು ಯೋಗ್ಯತೆ ಕೇಳ್ತೀನಿ ಕೇಳಿ. ಕರುನಾಡಿನ ಉಪಸಮರ ಗೆಲ್ಲೋರು ಯಾರು? ಕರುನಾಡಿನ ಉಪಸಮರ ಗೆಲ್ಲೋದು ಯಾರು? ಸರ್ಕಾರಕ್ಕೆ ಪ್ರತಿಷ್ಠೆ ಜೈ ಅಂತ ಹೇಳ್ತಾನ ಮತದಾರ. ಶಿಗ್ಗಾವಿ ಮತ್ತು ಸಂಡೂರು ಉಪಚುನಾವಣೆ ರಿಸಲ್ಟ್ ಅಂದ್ರೆ ಚುನಾವಣೋತ್ತರ ರಿಸಲ್ಟ್. ದೋಸ್ತಿಗಳಿಗೆ ಬಲ ಹೆಚ್ಚಿಸುವ ಚುನಾವಣೆ ಆಗುತ್ತಾ ಅಥವಾ ಮುಂದಿನ ಚುನಾವಣೆಯ ದಿಕ್ಸೂಚಿ ಆಗುತ್ತಾ ಈ ಬೈ ಎಲೆಕ್ಷನ್? ಸಿಎಂ ಕುರ್ಚಿ ಅಲ್ಲಾಡುತ್ತಾ? ವೆರಿ ವೆರಿ ಇಂಪಾರ್ಟೆಂಟ್. ಸಿದ್ದರಾಮಯ್ಯ ಕತೆ ಏನಾಗುತ್ತೆ? ಕರುನಾಡಿನ ಉಪಸಮರವನ್ನ ಗೆಲ್ಲೋರು ಯಾರು? ಯಾತಕ್ಕೋಸ್ಕರ ಈ ಬೈ ಎಲೆಕ್ಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ? ಸರ್ಕಾರಕ್ಕೆ ಪ್ರತಿಷ್ಠೆ ಜೈ ಅಂತ ನಮ್ಮ ಮತದಾರ. ಚನ್ನಪಟ್ಟಣ, ಶಿಗ್ಗಾವಿ ಮತ್ತು ಸಂಡೂರು ಉಪಚುನಾವಣೆ ದೋಸ್ತಿಗಳಿಗೆ ಬಲ ಹೆಚ್ಚಿಸುವ ಚುನಾವಣೆ ಆಗುತ್ತಾ? 3 ಚುನಾವಣೆ ಇದೆ. ಕಳೆದ ಬಾರಿ ಶಿಗ್ಗಾವಿಯಲ್ಲಿ ಬಿಜೆಪಿ, ಸಂಡೂರಲ್ಲಿ ಕಾಂಗ್ರೆಸ್ ಮತ್ತು ಚನ್ನಪಟ್ಟಣದಲ್ಲಿ ಜೆಡಿಎಸ್ ಗೆದ್ದಿತ್ತು. ಅಂದ್ರೆ ಎಲ್ಲಾ ಪಕ್ಷಗಳಿಗೆ ಒಂದೊಂದು. ಅದಾದ ನಂತರ NDA ಮೈತ್ರಿಕೂಟ. ಕರುನಾಡಿನ ಉಪಸಮರ ಗೆಲ್ಲೋರು ಯಾರು? ಚನ್ನಪಟ್ಟಣದಲ್ಲಿ ಒಂದು ಕಡೆ CP ಯೋಗೇಶ್ವರ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಅಂತಿತ್ತು. ಮತ್ತೊಂದು ಕಡೆ ಸಂಡೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೊನೆ ಗಳಿಗೆಯಲ್ಲಿ ಆಗ್ತೀವಿ ಅಂತ ಹೇಳಿ ಕೊನೆಗೂ ಕೂಡ ತುಕಾರಾಂ ಅವರ ಪತ್ನಿಯನ್ನ ಕರ್ಕೊಂಬಂದು ನಿಲ್ಲಿಸ್ತು. ಅದಾದ ಬಳಿಕ ಅಲ್ಲೂ ಕೂಡ ಬಿಜೆಪಿ ಗೇಮ್ ಪ್ಲಾನ್ ಅನ್ನ ಮಾಡಿ ಅಲ್ಲೂ ಕೂಡ ಟಿಕೆಟ್ ಅನ್ನು ಅನೌನ್ಸ್ ಮಾಡ್ತು. ಶಿಗ್ಗಾವಿ ಒನ್ ಸೈಡ್ ಅಂತ ಎಲ್ಲರೂ ಕೂಡ ಡಿಸೈಡ್ ಆಗ್ಬಿಟ್ಟಿದ್ರು. ಎಷ್ಟೋ ಜನ ಅಭ್ಯರ್ಥಿಗಳನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದ್ರು ಅನ್ನೋ ಚರ್ಚೆಗಳು, ನಾವಲ್ಲ ಚರ್ಚೆಗಳು ಆಗ್ತಾ ಇತ್ತು. ಜಮೀರ್ ಅಹಮದ್ ಖಾನ್ ಅವರ ಮನೆಯಲ್ಲಿ ನಿಲ್ಲಿಸ್ಕೊಂಡಿದ್ರು ಅಂತೇಳಿ ಅಭ್ಯರ್ಥಿಗಳು ಹೇಳ್ಕೊಂಡ್ ಬಂದ್ರು. ಅವ್ರ ನಾಮಪತ್ರವನ್ನ ಹಿಂಪಡೆದುಕೊಳ್ಬೇಕು ಅಂತೇಳಿ ಈ ರೀತಿಯಾದಂತ ಬೆಳವಣಿಗೆ ಆಯ್ತು. ಈ 3 ಉಪಸಮರದಲ್ಲಿ ಯಾರಿಗೆ ಎಷ್ಟು ಸ್ಥಾನ ಸಿಗುತ್ತೆ? ಇಲ್ಲಿ 3 ಕ್ಷೇತ್ರಲ್ಲೂ ಕೂಡ ಪ್ರತಿಷ್ಠೆಯ ಕಣವಾಗಿ ಕಂಡು ಬಂದಿದ್ದು ಚನ್ನಪಟ್ಟಣ, ಮತ್ತೊಂದು ಕಡೆ ಸಂಡೂರು. ಚನ್ನಪಟ್ಟಣದ ಬಗ್ಗೆ ಜಾಸ್ತಿ ಮಾತಾಡ್ತೀವಿ. ಆಮೇಲೆ ನಾಗರಾಜ್ ಯಾದವ್ ಒಂದು ಮಾತನ್ನ ಹೇಳಿದ್ರು. ಯಾಕಂದ್ರೆ ಆ ವಿಚಾರ CP ಯೋಗೇಶ್ವರ್ ಲೋಕಲ್, ನಿಖಿಲ್ ಕುಮಾರಸ್ವಾಮಿ ಲೋಕಲ್ ಅಲ್ಲ ಅಂತ ಹೇಳಿ. ಆಮೇಲೆ ಅದೇ ಒಂದು ಅಂಶ ಅಂತ ಹೇಳಿ. ಒಂದು ನಿಮಿಷ ಸರ್,
ನನಗೂ ಮಾತಾಡಕ್ ಬಿಡಿ. ಹಲವಾರು ವಿಚಾರಗಳು ಯಾಕೆ ನೀವು ಇಂಟರ್ಫಿಯರ್ ಆಗ್ತಿಲ್ಲ ಅದೇ ರೀತಿ ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು ನೀವು ಅರ್ಥ ಮಾಡುವ ಚನ್ನಪಟ್ಟಣದಲ್ಲಿ ಸ್ಥಳೀಯವಾಗಿರ್ತಕ್ಕಂತಹ ಕ್ಯಾಂಡಿಡೇಟ್ಗೆ ಬಯಸ್ತಾ ಅದನ್ನೇ ನಾವು ಮಾಡಿ ಕೇಳಿದ್ದೀನಿ. ನಮ್ಮ ಮಾತಾಡೋಕೆ ಬಿಡಬೇಕು. ಇನ್ನೂ ಸ್ವಲ್ಪ ಬಿಡಿ, ಒಂದು 30 ಸೆಕೆಂಡ್